ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪದ್ಮನಾಭ ಭಟ್ ಮಾತಾಡ್ತಿರೋದು. ಇವತ್ತಿನ ಒಂದು ತಂತ್ರದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ, ಉಪ್ಪಿನಿಂದ ಯಾವ ಥರ ಒಂದು ವಶೀಕರಣ ಪ್ರಯೋಗ ಮಾಡಿಕೊಳ್ಳಬಹುದಂತ ಹೇಳ್ತಾ ಇದ್ದೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು, ವಶೀಕರಣದ್ದು, ಲವ್ ಪ್ರಾಬ್ಲಮ್ದು, ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು, ಆ ನಂಬರ್ಗೆ ಕಾಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ 2 ದಿನದಲ್ಲಿ ಶಾಶ್ವತ ಪರಿಹಾರ ನಾವು ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ಸುಮಾರು ಹತ್ರ ಕೇಳಿರ್ತೀರ, ಸುಮಾರು ಹತ್ರ ನೋಡ್ಬಿಟ್ಟು ಮಾಡಿರ್ತೀರ, ಹಣ ಕಳ್ಕೊಂಡಿರ್ತೀರ, ಪರಿಹಾರ ಆಗಿರಲ್ಲ. ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು, ಅದಕ್ಕೆ ಕಾಲ್ ಮಾಡಿ ನಿಮ್ಮ ಸಂಪೂರ್ಣವಾಗಿ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ, ಒಂದು ಮುಡಿ ಉಪ್ಪನ್ನು ತೊಗೊಂಡ್ಬಿಟ್ಟು ಒಂದು ಬಿಳಿ ಬಟ್ಟೆಯನ್ನು ತಗೊಂಡು, ವೀಕ್ಷಕರೇ, ಬಿಳಿ ಬಟ್ಟೆಯ ಮೇಲೆ ನೀವು ಯಾರನ್ನ ವಶೀಕರಣ ಮಾಡ್ಕೊತೀರ ನೋಡಿ, ಅವರ ಹೆಸರು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆ ಮೇಲೆ ಬರೆದ ನಂತರ ಒಂದು ಮುಡಿಯಷ್ಟು ಉಪ್ಪನ್ನು ಅದರ ಒಳಗಡೆ ಹಾಕಿಬಿಟ್ಟು ಗಂಟನ್ನು ಕಟ್ಟಿ ಒಂದು ಮಂತ್ರ ಹೇಳ್ತಾನೆ. ಆ ಮಂತ್ರವನ್ನು ನೀವು 2 ಇಲ್ಲ 3 ಬಾರಿ ಪಠನೆ ಮಾಡಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಕ್ಲೀಂ ಕುರು 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 ಸ್ವಹ. ಈ ಒಂದು ಮಂತ್ರವನ್ನು ನೀವು 3 ಇಲ್ಲ 2 ಬಾರಿ ಪಠನೆ ಮಾಡಬೇಕಾಗ್ತದೆ. ಪಠನೆ ಮಾಡಿದ ನಂತರ ಏನು ಮಾಡಬೇಕಂದ್ರೆ, 3 ರಸ್ತೆ ಸೇರೋ ಜಾಗದಲ್ಲಿ ಹೋಗ್ಬಿಟ್ಟು ಇಟ್ಬಿಟ್ಟು ಬನ್ನಿ ಸಾಕು. ಅವರು ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದಾರೆ ನೋಡಿ, ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರಬೇಕು, ಅವರನ್ನು ನೀವು ಪಡ್ಕೋಬೇಕಂತ ಅಂದ್ಕೊಂಡಿದ್ರೆ ಅವರ ಹೆಸರನ್ನು ಸಂಪೂರ್ಣವಾಗಿ ಬರೆದ್ಬಿಟ್ಟು ನಾನು ಹೇಳ್ದಂಗೆ ಮಾಡಿಬಿಟ್ಟು 3 ರಸ್ತೆ ಸೇರೋ ಜಾಗದಲ್ಲಿ ಇಟ್ಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು. ಅವರು ಎಲ್ಲೇ ಇರಲಿ, ಯಾವ ಜಾಗದಲ್ಲಿ ಇರಲಿ, ಸಂಪೂರ್ಣವಾಗಿ ನಿಮ್ಮ ಹತ್ರ ಬರ್ತಾರೆ. ನಮಸ್ಕಾರ.